ಹೆಚ್ಚಿನ ಬಡ್ಡಿದರ ಆಮಿಷಕ್ಕೆ ಒಳಗಾಗಿ ಖಾಸಗಿ ಕಂಪನಿಗಳಲ್ಲಿ ಹಣ ಹೂಡಿಕೆ ಮಾಡುವ ಸಾರ್ವಜನಿಕರು ಎಚ್ಚರಿಕೆ ವಹಿಸಬೇಕು. ಅತಿಯಾದ ಲಾಭದ ಭರವಸೆ ನೀಡುವ ಸಂಸ್ಥೆಗಳ ಮಾತು ನಂಬಿ ತಮ್ಮ ದುಡಿಮೆ ಹಣವನ್ನು ಕಳೆದುಕೊಳ್ಳಬಾರದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿದರು. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಬಡ್ಡಿ ನೀಡುವುದಾಗಿ ಭರವಸೆ ನೀಡಿ ಸಾರ್ವಜನಿಕರಿಂದ ಕೋಟ್ಯಾಂತರ ರೂಪಾಯಿ ಸಂಗ್ರಹಿಸುವ ಕೆಲವು ಖಾಸಗಿ ಸಂಸ್ಥೆಗಳು ಬಳಿಕ ಹಣ ಮರಳಿಸದೆ ವಂಚನೆ ನಡೆಸಿರುವ ಪ್ರಕರಣಗಳು ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳಕಿಗೆ ಬರುತ್ತಿವೆ ಎಂದು ಹೇಳಿದರು. ಸಾಮಾನ್ಯವಾಗಿ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ ಅಥವಾ ಮಾನ್ಯತೆ ಪಡೆದ ಹಣಕಾಸು ಸಂಸ್ಥೆಗಳು ನಿಗದಿತ ಮಿತಿಗಿಂತ ಹೆಚ್ಚಿನ ಬಡ್ಡಿ ದರವನ್ನು ನೀಡುವುದಿಲ್ಲ. ಆದರೆ ಕೆಲವು ಖಾಸಗಿ ಕಂಪನಿಗಳು ತಿಂಗಳಿಗೆ ಅಥವಾ ವರ್ಷಕ್ಕೆ ಅಸಾಮಾನ್ಯ ಪ್ರಮಾಣದ ಬಡ್ಡಿ ನೀಡುವುದಾಗಿ ಭರವಸೆ ನೀಡಿ ಜನರನ್ನು ಸೆಳೆಯುತ್ತಿವೆ. ಜನರಿಂದ ಸಂಗ್ರಹಿಸಿದ ಹಣವನ್ನು ಇತರರೇ ಸಾಲ ರೂಪದಲ್ಲಿ ನೀಡಿ ಅಥವಾ ವಿವಿಧ ವ್ಯವಹಾರಗಳಲ್ಲಿ ಬಳಸಿಕೊಂಡು ನಂತರ ಸಂಸ್ಥೆಯನ್ನು ಮುಚ್ಚುವ ಮೂಲಕ ಸಾರ್ವಜನಿಕರಿಗೆ ವಂಚನೆ ಮಾಡಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಹೆಚ್ಚಿನ ಬಡ್ಡಿ ನೀಡುವುದಾಗಿ ಹೇಳುವ ಯಾವುದೇ ಸಂಸ್ಥೆಯಲ್ಲಿ ಹಣ ಹೂಡಿಕೆ ಮಾಡುವ ಮುನ್ನ ಅದರ ನೋಂದಣಿ, ಕಾನೂನು ಬದ್ಧತೆ ಹಾಗೂ ಹಣಕಾಸು ವ್ಯವಹಾರಗಳ ಬಗ್ಗೆ ಸಮಗ್ರ ಮಾಹಿತಿ ಪಡೆದುಕೊಳ್ಳಬೇಕು. ಕೇವಲ ಪರಿಚಿತರ ಮಾತು ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುವ ಜಾಹೀರಾತುಗಳನ್ನು ನಂಬಿ ಹಣ ಹೂಡಿಕೆ ಮಾಡಬಾರದು ಎಂದರು. ಸಾರ್ವಜನಿಕರು ತಮ್ಮ ಜೀವನ ಪೂರ್ತಿ ದುಡಿದು ಸಂಪಾದಿಸಿದ ಹಣವನ್ನು ಸುರಕ್ಷತೆ ಹಾಗೂ ವಿಶ್ವಾಸಾರ್ಹ ಬ್ಯಾಂಕುಗಳು, ಅಂಚೆ ಕಚೇರಿಗಳು ಮತ್ತು ಸರ್ಕಾರದಿಂದ ಮಾನ್ಯತೆ ಪಡೆದ ಹಣಕಾಸು ಸಂಸ್ಥೆಗಳಲ್ಲಿ ಹೂಡಿಕೆ ಮಾಡಬೇಕು. ಅನುಮಾನಾಸ್ಪದ ಹೂಡಿಕೆ ಯೋಜನೆಗಳು, ಹೆಚ್ಚಿನ ಬಡ್ಡಿ ದರದ ಭರವಸೆಗಳು ಅಥವಾ ಸುಲಭವಾಗಿ ಹಣ ದ್ವಿಗುಣಗೊಳಿಸುವ ಆಮಿಷಗಳಿಗೆ ಒಳಗಾಗಬಾರದು ಎಂದರು. ಯಾವುದೇ ಸಂಸ್ಥೆಯ ಬಗ್ಗೆ ಅನುಮಾನ ಕಂಡು ಬಂದರೆ ಅಥವಾ ವಂಚನೆ ಶಂಕೆ ಉಂಟಾದರೆ ಕೂಡಲೇ ಸಮೀಪದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕು ಎಂದರು. ಫಸ್ಟ್ ಆಫ್ ಆಲ್ ಅದರಲ್ಲಿ ಕ್ಲಾರಿಟಿ ಕೊಡ್ತೀನಿ. ಬಟ್ಸ್ ಅಂದರೆ ಹೇಳ್ತೀವಿ, ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ಸ್. ನಮ್ಮ ಹಣವನ್ನು ಡೆಪಾಸಿಟ್ ಮಾಡೋದಕ್ಕೆ ಬ್ಯಾಂಕಲ್ಲಿ ಮಾತ್ರ ಮಾಡೋದಕ್ಕೆ ಅವಕಾಶ ಇರ್ತದೆ. ಇಟ್ ಈಸ್ ಹೈಲಿ ರೆಗ್ಯುಲೇಟೆಡ್. ಬೇರೆ ಯಾರ ಕಡೆನೂ ಹೋಗಿ ನೀವು ಡೆಪಾಸಿಟ್ ಮಾಡೋದಕ್ಕೆ ಅವಕಾಶ ಇಲ್ಲ. ಎನಿ ಪ್ರೈವೇಟ್ ಕಂಪನಿಯಲ್ಲಿ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಬ್ಯಾಂಕಲ್ಲಿ ಮಾತ್ರ ನೀವು ಹೋಗಿ ಡೆಪಾಸಿಟ್ ಮಾಡೋದಕ್ಕೆ ಅವಕಾಶ ಇರ್ತದೆ. NBFCs ಅಂದರೆ ಹೇಳ್ತೀವಿ, ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್. ಅವ್ರಿಗೂ ಕಲೆಕ್ಟ್ ಮಾಡೋದಕ್ಕೂ ಇಲ್ಲ. ಅವರು ದೊಡ್ಡದಾಗಿ ಲೋನ್ ತೊಗೊಂಡು ಜನರಿಗೆ ಸಾಲ ಕೊಡೋದಕ್ಕೆ ಮಾತ್ರ ಇರುತ್ತದೆ ಬಿಟ್ಟು ಯಾರಿಗೂ ಕೊಡೋದಕ್ಕೆ ಅವಕಾಶ ಇಲ್ಲ. ಯಾರು ಕಲೆಕ್ಟ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಓನ್ಲಿ ರಿಜಿಸ್ಟರ್ಡ್ ಚಿಟ್ ಫಂಡ್ಸಲ್ಲಿ ಕೆಲವೊಂದು ಇರ್ತದೆ, ಅದಕ್ಕೆ ಅವಕಾಶ ಇರ್ತದೆ. ಬಿಟ್ಟು ಬೇರೆ ಯಾರಿಗೂ ಇದನ್ನು ಕಲೆಕ್ಟ್ ಮಾಡೋದಕ್ಕೆ ಅವಕಾಶ ಇರುವುದಿಲ್ಲ. ಸೊ ಅಂತಾಗ ಯಾರೋ ಒಬ್ಬರು ನನಗೆ 20%, 30% ನಾನು ಪ್ರಾಫಿಟ್ ಕೊಡ್ತೀನಿ ಅಂದರೆ ಹೇಳೋ ಸಂದರ್ಭದಲ್ಲಿ 100% ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ. ಯಾವುದೇ ಒಂದು ಕಂಪನಿ ಅಶ್ಯೂರ್ಡ್ ಬೆನಿಫಿಟ್ ಆಗಿ ಒಂದು 20-30% ಕೊಡ್ತಾ ಇದ್ದೀನಿ ಅಂತ ಹೇಳಿ ನಮ್ಮ ಕಡೆ ಡೆಪಾಸಿಟ್ ತೊಗೊಳ್ಳೋದಕ್ಕೆ ಅವಕಾಶನೇ ಇಲ್ಲ. ಅಂತಾಗ 20-30% ವರ್ಷಕ್ಕೆ ಕೊಡುವುದಕ್ಕೆ ಅವಕಾಶ ಇಲ್ಲ. ವರ್ಷಕ್ಕೆ 1 ಲಕ್ಷ ನೀವು ಈ ವರ್ಷ ಕೊಡಿ, ನೆಕ್ಸ್ಟ್ ಇಯರ್ 20,000 ಕೊಡ್ತೀನಿ, 30,000, 100% ಕೊಡ್ತೀನಿ ಅಂದ್ರೆ ಅಶ್ಯೂರೆನ್ಸ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಮಾರ್ಕೆಟಲ್ಲಿ ಹಾಕುವಾಗ ನೀವು ಶೇರ್ ಮಾರ್ಕೆಟಲ್ಲಿ ಮಾರ್ಜಿನ್ ಮಾಡೋರು ಕೂಡ ಅಶ್ಯೂರೆನ್ಸ್ ಕೊಡೋದಕ್ಕೂ ಸಾಧ್ಯನೇ ಇಲ್ಲ. ದಯವಿಟ್ಟು ಇದನ್ನು ಯಾರು ನಂಬಬೇಡ. ಒಂದು ವೇಳೆ ಅಂಥ ರೀತಿಯಲ್ಲಿ ಯಾರೇ ಒಂದು ನಿಮ್ಮ ಕಡೆ ದುಡ್ಡು ತೊಗೊಂಡಿರ್ತಾರೆ ಅಂದರೆ ಪೊಲೀಸರಿಗೆ, ಲೋಕಲ್ ಪೊಲೀಸರಿಗೆ ಮಾಹಿತಿಯನ್ನು ನೀಡಿ, ಇಲ್ಲ ಇಲ್ಲಿ ಬಂದು ಮಾಹಿತಿಯನ್ನು ನೀಡಿ. ಯಾವುದೇ ಕಾರಣಕ್ಕೆ ಅಂತಾಗ ನಿಮಗೆ ಲಾಭ ಕೊಡೋದಕ್ಕೂ ಸಾಧ್ಯನೇ ಇಲ್ಲ. ಅಂತಾಗ ಮಾಡೋರು ಮೋಸ ಮಾಡೋದು 100% ಸಾಧ್ಯನೇ ಇರ್ತದೆ. ದಯವಿಟ್ಟು ಇದಕ್ಕೆ ಯಾರು ಬಲಿಪಶು ಆಗಬೇಡ ಅಂದರೆ ಹೇಳ್ಕೊಳ್ತೀವಿ. ಸೊ ನಮ್ಮ ಕಡೆ ಯಾವುದು ಮಾಹಿತಿ ಬಂದಿಲ್ಲ, ಬರ್ತಂದ್ರೆ ಕೇಸ್ ರಿಜಿಸ್ಟರ್ ಮಾಡ್ತೀವಿ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. अमरकॉन कलेक्शन में आओ, नई वैरायटी यहाँ पाओ, सबके लिए कपड़े हैं खास, अमरकॉन में खुशियाँ हैं पास, अमरकॉन। अमरकॉन कलेक्शन, खड़े बाजार, बेलगाम।